ನಮಸ್ಕಾರ ಎಲ್ರಿಗೂ. ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಅಂದಾಗ ಅಥವಾ ಬಾಯಿ ಕೆಟ್ಟಾಗ ಈ ರೀತಿಯಾದಂತ ಬೇಳೆ ಪೆಪ್ಪರ್ ರಸಂ ಮಾಡ್ಕೊಳ್ಳಿ. ತುಂಬಾ ಬೇಗ ಕೂಡ ಮಾಡ್ಬೋದು, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಮೊದ್ಲಿಗೆ ಕುಕ್ಕರ್ ಅಲ್ಲಿ ನಾನು ತೊಗರಿ ಬೇಳೆ ತಗೊಂಡಿದ್ದೀನಿ. ಬೇಳೆನ ವಾಶ್ ಮಾಡಿ ಸ್ವಲ್ಪ ಅರಿಶಿನ ನೀರ್ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 4 ವಿಸಿಲ್ ಬರೋ ತನಕ ಬೇಯಿಸ್ಕೊಳ್ಳಿ. ಇವಾಗ ಒಂದ್ ಸಣ್ಣ ಪ್ಯಾನ್ಗೆ ಜೀರಿಗೆ ಹಾಕೊಂಡು ಹುರ್ಕೋತಾ ಇದೀನಿ. ನೆಕ್ಸ್ಟ್ ಪೆಪ್ಪರ್ ಕೂಡ ಹಾಕೊಂಡು ಹುರ್ಕೋತಾ ಇದೀನಿ. ಒಂದ್ ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ. ಸ್ವಲ್ಪ ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ ಒಂದ್ 6, ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನ ಹಾಕಿ ಒಂದ್ಸತಿ ಫ್ರೈ ಮಾಡಿದಾದ್ಮೇಲೆ 3 ಟೊಮೆಟೊನ ಸೇರಿಸ್ತಾ ಇದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದ್ಸತಿ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಹುಣಸೆ ನೀರನ್ನ ಕೂಡ ಸೇರಿಸ್ತಾ ಇದೀನಿ. ನೆಕ್ಸ್ಟ್ ಒಂದ್ 1/4 ಚಮಚ ಅರಿಶಿನ ಪುಡಿ ಕೂಡ ಹಾಕ್ಬಿಟ್ಟು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ. ಟೊಮೆಟೊ ಎಲ್ಲ ನೀಟಾಗಿ ಬೇಯಬೇಕು, ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ಇವಾಗ ನಾನು ಪೆಪ್ಪರ್ ಮತ್ತೆ ಜೀರಿಗೆನ ಈ ರೀತಿ ತರ್ತರಿಯಾಗಿ ಕುಟ್ಟಿ ಸೈಡ್ಗೆ ಇಟ್ಟಿದ್ದೀನಿ. ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಬೇಯಿಸ್ಕೊಂಡಿದ್ ಬೇಳೆನ ಸೇರಿಸ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡ್ತಾ ಇದೀನಿ. ಮಿಕ್ಸ್ ಮಾಡಿದ್ಮೇಲೆ ರಸಂಗೆ ಎಷ್ಟು ನೀರ್ ಬೇಕು ನೋಡಿ ಅಷ್ಟು ನೀರ್ನ ಸೇರಿಸ್ತಾ ಇದೀನಿ. ನೀರ್ ಹಾಕಿದ್ಮೇಲೆ ಮತ್ತೊಂದ್ಸತಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಹಿಂಗ್ನ ಕೂಡ ಹಾಕಿ ಮತ್ತೊಂದ್ಸತಿ ಮಿಕ್ಸ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಕುಟ್ಟು ಕಲ್ಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಜಜ್ಕೊಂಡು ಅದನ್ನ ಕೂಡ ನಾನು ಈ ರಸಂಗೆ ಸೇರಿಸ್ತಾ ಇದ್ದೀನಿ. ಜಜ್ಜಿದಂತ ಬೆಳ್ಳುಳ್ಳಿನ ಸೇರಿಸಿ ಮತ್ತೊಂದ್ಸತಿ ಮಿಕ್ಸ್ ಆದ್ಮೇಲೆ ಕುಟ್ಟಿದಂತ ಪೆಪ್ಪರ್ ಮತ್ತೆ ಜೀರಿಗೆನ 2 ಸ್ಪೂನ್ ಅಷ್ಟು ರಸಂಗೆ ಸೇರಿಸಿ ಮತ್ತೊಂದ್ಸತಿ ಮಿಕ್ಸ್ ಮಾಡಿ ಕುದಿ ಬಂದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಫೈನಲ್ ಆಗಿ ಬೇಳೆ ರಸಂ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಒಂದ್ಸತಿ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರೊಟ್ಟಿಗೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ವೆರೈಟಿ ರೆಸಿಪೀಸ್ಗಾಗಿ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.